ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನಗೆ ಸ್ವಲ್ಪ ಆರ್ಡರ್ ಬಂದು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ಏನಂದ್ರೆ ತುಮಕೂರಿಂದ ನೇತ್ರ ಮೇಡಮ್ ಅಂತ ಹೇಳ್ಬಿಟ್ಟು ತುಂಬಾ ಹಳೆ ಕಸ್ಟಮರ್, ನಮಗೆ ತುಂಬಾ ಒಳ್ಳೆಯವ್ರ ಕಸ್ಟಮರ್ ಅಂದ್ರೆ ಹೆಂಗಂದ್ರೆ ಒಳ್ಳೆಯವ್ರು ಅಷ್ಟೇ. ಅದು ಮಾತಲ್ಲಿ ಹೇಳಿಕ್ ಆಗಲ್ಲ. ಒಳ್ಳೆಯವರು ಅಂತ ಹೇಳಲಿಕ್ಕೆ ಏನಾದ್ರು ಒಳ್ಳೆಯವ್ರು ಅಷ್ಟೇ. ಕಸ್ಟಮರ್ ಒಳ್ಳೆಯವರು ಯಾಗಿದ್ರೆ ಏನಂದ್ರೆ ಪದೇ ಪದೇ ತಗೊಳ್ಳೋದಾಗಿರ್ಬೋದು, ಇರಿಟೇಟ್ ಮಾಡ್ದಿರಾ ಮತ್ತೆ ಇಷ್ಟೇ ತೂಕ ಬೇಕು, ಇಷ್ಟೇ ರೇಟ್ ಬೇಕು, ರೇಟ್ ಕೇಳೋದಾಗ್ಲಿ, ಇದೆಲ್ಲ ಏನು ಮಾಡ್ದಿರಾ ತುಂಬಾ ಭರವಸೆಯಿಂದ ಸರ್ ನನ್ಗೆ ಇದು ಬೇಕು ಅಂತ ಹೇಳ್ಬಿಟ್ಟು ಅಮೌಂಟ್ ಹಾಕ್ಬಿಡ್ತಾರಲ್ಲ, ಅಮೌಂಟ್ ಹಾಕ್ಬಿಡೋದು. ಮತ್ತೆ ಅದ್ ಕ್ವಶನೇ ಕೇಳಲ್ಲ. ಒಳ್ಳೆ ಕಸ್ಟಮರ್ ಕಾನ್ಫಿಡೆಂಟ್ ಇರೋರು ಹೆಂಗಿರ್ತಾರೆ ಅಂದ್ರೆ, ಇವತ್ತು ರೇಟ್ ಎಷ್ಟಿದೆ, ನನ್ಗೆ ಇಷ್ಟು ಗ್ರಾಮಲ್ಲಿ ಬೇಕು, ಇಷ್ಟು ಗಿಫ್ಟ್ ಮಾಡ್ಬೇಕು, ಎಷ್ಟಾಗುತ್ತೆ ಅಂತ ಕೇಳೋದಾಗ್ಲಿ ಆತರ ಇರಲ್ಲ ಇವಾಗ. ಯಾಕಂದ್ರೆ ಇವರು ಗಿಫ್ಟ್ ಮಾಡ್ಲಿಕ್ಕೆ ಅಂದ್ರೆ ಒರಿಜಿನಲ್ ಆಗಿ ಇದನ್ನ ಗಿಫ್ಟ್ ಮಾಡ್ಲಿಕ್ಕೆ ಅವ್ರು ಹೇಳಿದ್ದು. ಇವರು ನಿಜವಾಗ್ಲು ರೇಟ್ ಎಷ್ಟಿದೆ, ಎಷ್ಟಾಗುತ್ತೆ ಅಂತ ಕೂಡ ಕೇಳಿಲ್ಲ. ನಾನ್ ಮತ್ತೆ ಬಂದು ಇದನ್ನ ಶೇರ್ ಅಂತಾರೆ ನಮ್ ಕಡೆ, ಅವ್ರ ಕಡೆ ಏನಂತಾರೋ ಗೊತ್ತಿಲ್ಲ, ನಿಮ್ ಕಡೆ ಏನಂತಾರೋ ಗೊತ್ತಿಲ್ಲ. ಇದೇನಂದ್ರೆ ಅದ್ರಲ್ಲಿ ಶೇರ್ ಅಳತೆ ಮಾಡಿ ಕೊಡ್ತಿದ್ರಿ ಇವ್ರೆ, ಅದೇನೋ ನನ್ಗೆ ಅದ್ರ ಬಗ್ಗೆ ಬೇಡ. ಒಟ್ನಲ್ಲಿ ಶೇರ್ ಅಂತಾರೆ ಇದನ್ನ. ಇದು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಏನಂದ್ರೆ ಮೇಡಮ್ ಅವರು ನನ್ಗೆ ಹೇಳಿದ್ರು ಇದೊಂದು ಬೇಕು ಅಂತ ಹೇಳ್ಬಿಟ್ಟು. ಇದು ಸ್ಟಾರ್ಟಿಂಗ್ ಬಂದು 52 ಗ್ರಾಮ್ ಇದೆ, ಇದೇ ಸ್ಟಾರ್ಟಿಂಗ್ ಸೈಜ್. ಚೆನ್ನಾಗಿದೆ ಇದು. ನಿಮ್ಗೆ ಏನಾದ್ರು ಬೇಕಾದ್ರೆ ಮನೇಲಿ ಇಟ್ಕೊಳ್ಳಿ, ಇದು ಚೆನ್ನಾಗಿರುತ್ತೆ. ಏನೋ ಒಳ್ಳೇದಂತಾರಪ್ಪ, ನೀವು ಬೇರೆ ತರ ಯೂಸ್ ಮಾಡ್ಬೋದು. ಇದು ಶೇರ್ ಅಂದ್ರೆ ಏನೋ ಅಳತೆ ಮಾಡಕ್ಕೆ ಅಂತೆಲ್ಲ ಯೂಸ್ ಮಾಡೋದಿದ್ದು, ದೇವ್ರ ಮುಂದೆ ಇಟ್ಟು ನಾವೇನಾದ್ರೂ ಇದ್ರಲ್ಲಿ ದುಡ್ಡು ಹಾಕ್ಬೋದು, ಮತ್ತೆ ಪ್ರಸಾದ ಆಗ್ಬೋದು, ಏನಾದ್ರೂ ಆಗ್ಬೋದು. ಇವ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಬೆಳ್ಳಿ ಮಾತ್ರ 92.5 ಅಲ್ಲಿ ಮಾಡಿರೋದು. ಹಾಲ್ ಮಾರ್ಕ್ ಕೂಡ ಸೀಲ್ ಆಗಿರುತ್ತೆ. ಮತ್ತೆ ಗೊತ್ತಲ್ಲ G7 ಅಲ್ಲಿ ಏನೇ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಇದನ್ನ ನೀಟಾಗಿ ಇಟ್ಕೋಬೇಕು ಅಷ್ಟೇ ಅವ್ರು ನಿಮ್ಮ ಮನೆಯಲ್ಲಿ. ಇದು ಬಂದು ತುಂಬಾ ಚಿಕ್ಕದು ಕುಂಕುಮ ಬಟ್ಲು ಸಾಕು, ಆದ್ರೂ ಕೂಡ ಚೆನ್ನಾಗಿರುತ್ತೆ. ತುಂಬಾ ಚಿಕ್ಕದಂದ್ರೆ ನೋಡ್ಲಿಕ್ಕೆ ಚಿಕ್ಕದಾಗಿರ್ಬೋದು, ಆದ್ರೆ ಬೆಲೆ ಮಾತ್ರ ಜಾಸ್ತಿನೇ ಇದೆ. ಯಾಕಂದ್ರೆ ಬೆಳ್ಳಿ ರೇಟ್ ಇವತ್ತು 240 ರೂಪಾಯಿ, 44 ರೂಪಾಯಿ ಇದೆ ಬೆಳ್ಳಿ ರೇಟ್. ಅದು ಅಷ್ಟಾಗುತ್ತೆ. ಮತ್ತೆ ಬಂದು ಬಳೆಗಳು ಬಂದು ಕಸ್ಟಮರ್ ಬಂದು ತುಂಬಾ ಸೆಲೆಕ್ಟ್ ಮಾಡಿದ್ರು ಇವ್ರು. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಷ್ಟು ಬಜೆಟ್ ಅಂತ ಹೇಳ್ತಾರೆ ಒಂದು, ಮತ್ತೆ ಡಿಸೈನ್ಗಳು ಅವ್ರಿಗೆ ಏನು ಐಡಿಯಾ ಇರಲ್ಲ. ಕೆಲವರಿಗೆ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ನನ್ಗೆ ಬಳೆ ಕಳ್ಸಕ್ ಹೇಳಿದ್ರೆ ನಾನು ಸರಿ ಅಂತೇಳಿ ನಾನು ಒಂದು 5-6 ಲಿಂಕ್ ಹಂಗೆ ಕಳ್ಸಿರ್ತೀನಿ, ಪಿಂಟ್ರೆಸ್ಟ್ ಆಪ್ ಲಿಂಕ್ ಕಳ್ಸಿರ್ತೀನಿ. ಅದು ನೋಡ್ತಾರೆ, ಇದು ಫೈನಲ್ ಮಾಡ್ಬಿಡಿ ಅಂತಾರೆ. ಮತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಇನ್ನೊಂದು ಕಳಿಸ್ತಾರೆ. ಈ ತರ ಎಲ್ಲ ಮಾಡಬಾರ್ದು. ಏನಾಗುತ್ತೆ ಅಂದ್ರೆ, ನಾನು ಬೇಜಾನ್ ಟೈಮ್ ಕೊಟ್ಟಿರ್ತೀನಿ, ನಾನು ಯಾವ್ದು ಕೂಡ ಫೋರ್ಸ್ ಮಾಡಿ ಕೇಳಕ್ಕಾಗಲ್ಲ. ಇವಾಗ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಪದೇ ಪದೇ ಮತ್ತೆ ಫೋನ್ ಮಾಡಿ ಮೇಡಮ್ ಇದು ಸೆಲೆಕ್ಟ್ ಮಾಡೋಣ, ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿ ನಾನು ಫೋರ್ಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ನಿಮ್ಗೆ ಅಂತ ಒಂದು ಅನಿಸಿಕೆ ಅನ್ನೋದು ಇರಬೇಕು, ನಿಮ್ಗೆ ಅಂತ ಒಂದು ಡಿಸೈನ್ ಅನ್ನೋದು ನಿಮ್ ಮೈಂಡ್ ಅಲ್ಲಿ ಇರುತ್ತೆ. ಅದು ಏನಿರುತ್ತೋ ಅದು ಆಚೆ ಬರ್ಲಿ ಅನ್ನೋ ಉದ್ದೇಶದಿಂದ ನಾನೇನ್ ಮಾಡ್ತೀನಿ, ಫಸ್ಟ್ ಡಿಸೈನ್ ಕಳ್ಸ್ಬಿಡ್ತೀನಿ, ಇದ್ರಲ್ಲಿ ನೀವು ನೋಡಿ ಸೆಲೆಕ್ಟ್ ಮಾಡಿ ಅಂತ. ಅವ್ರು ಏನ್ ಮಾಡ್ತಾರೆ, ನಮ್ಗೆ ಬಿಟ್ಬಿಡ್ತಾರೆ ಕೆಲವರು. ಏನಂದ್ರೆ ನೀವೇ ಸೆಲೆಕ್ಟ್ ಮಾಡಿ, ಅದನ್ನೇ ಮಾಡ್ಬಿಡಿ, ನಿಮ್ಗೆ ಯಾವ್ದು ಒಳ್ಳೇದ್ ಅನ್ಸುತ್ತೆ ಅದ್ ಮಾಡಿ ಅಂತಾರೆ. ಅದು ಕರೆಕ್ಟ್ ಅಲ್ವಲ್ಲ. ಯಾಕಂದ್ರೆ ಹಾಕೊಳ್ಳೋರು ನೀವು, ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದ್ ನಾನು ಮಾಡ್ಕೊಡ್ಬೇಕು. ಅದು ತೂಕದ ಮೇಲೆ ತೂಕ ಬೇಕಾದ್ರೆ ನಾನು ಹೇಳ್ತೀನಿ, ಇಷ್ಟ ಆಗುತ್ತೆ ಇಷ್ಟೆಲ್ಲ ಆಗುತ್ತೆ ಅಂತ. ಆ ತರ ಇವರು 30 ಗ್ರಾಮ್ ಹೇಳಿದ್ರು, 32 ಗ್ರಾಮ್ ಆಗಿದೆ ಬಳೆ ಇದು. ಮತ್ತೆ ಇನ್ನೊಂದು 3.3 ಹಾಲ್ ಮಾರ್ಕ್ ಬರುತ್ತೆ ಇದು. ಅಂದ್ರೆ ಬಾಳ್ಗೆ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಸ್ವಲ್ಪ ಡೈಲಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಹಾರ್ಡ್ ಆಗಿದ್ರೆ ಒಳ್ಳೇದಲ್ಲ ಚಿನ್ನ. 916 ಅಲ್ಲಿ ಮಾಡ್ಕೊಂಡ್ರೆ ತುಂಬಾ ಮೆತ್ತಗೆ ಬರುತ್ತೆ, ಬೇಗ ಸೌದೋಗುತ್ತೆ ಕೂಡ ಕೈಯಲ್ಲಿದ್ದಾಗ. ಅದಕ್ಕೋಸ್ಕರ ಇದನ್ನ 84 ಟಚ್ ಅಲ್ಲಿ ಮಾಡಿದ್ವಿ. ಫೋನ್ ಬರ್ತಿದೆ. ಮತ್ತೆ ಏನೋ ಹೇಳ್ತಿದ್ದೆ, ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಏನಾದ್ರು ಬೇಕು ಅಂದ್ರೆ ನಾನು ಹೇಳೋದಂದ್ರೆ, ನಿಮ್ಗೆ ಒಂದು ಜ್ಯುವೆಲ್ರಿ ಮಾಡಿಸ್ಕೋಬೇಕು, ಇಲ್ಲ ಏನಾದ್ರು ಒಂದ್ ತಗೋಬೇಕು ಅಂದಾಗ ಅದ್ರ ಬಗ್ಗೆ ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡ್ಬೇಕು, ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ರೇಟ್ಗಳು ಎಷ್ಟಿದೆ, ಇದು ಎಷ್ಟೆಲ್ಲ ಆಗ್ಬೋದು ಅಂತ ಡೈರೆಕ್ಟ್ ಆಗಿ ನೀವು ಅಂಗಡಿಗೆ ಹೋಗ್ಬಿಟ್ಟು, ಇಲ್ಲ ಅಂದ್ರೆ ಏನಾದ್ರು ಆತರ ಮಾಡೋದಕ್ಕಿಂತನೂ ಸ್ವಲ್ಪ ನಿಮ್ ಬಗ್ಗೆ ಯಾರಾದ್ರು ಗೊತ್ತಿರೋರು, ನಿಮ್ ಸುತ್ತಮುತ್ತಲಿರೋರು ಯಾರಾದ್ರು ಜ್ಯುವೆಲ್ರಿ ಮಾಡಿಸ್ಕೊಂಡಿರೋರು ಅವ್ರ ಹತ್ರ ಹೋಗಿ ಕೇಳ್ಬೋದು ನೀವು. ಎಕ್ಸಾಂಪಲ್, ನೀವು ಒಂದು ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕು ಅಂತ ಇರ್ತೀರ ಅನ್ಕೊಳ್ಳಿ. ನಿಮ್ ಸುತ್ತಮುತ್ತಲಿರೋರು ಯಾರು ಹಾಕೊಂಡಿರ್ತಾರಲ್ಲ, ನೀವ್ ನೋಡ್ಬೇಕು ಫಸ್ಟ್ ಅವ್ರನ್ನ ಯಾವ ತರ ಹಾಕೊಂಡಿದ್ದಾರೆ, ಇಷ್ಟು ದಪ್ಪ ಆದ್ರೆ ಎಷ್ಟು ತೂಕ ಆಗ್ಬೋದು, ಈ ಡಿಸೈನ್ ಆದ್ರೆ ಹೆಂಗ್ ಬಾಳ್ಕೆ ಬರುತ್ತೆ, ನೀವು ಕೇಳ್ಬೋದು ಒಂದ್ ಮಾತು ನಿಮ್ ಜೊತೆಲಿ ಇರೋರ್ನ. ನೀವು ಮಾಡ್ಸಿ ಎಷ್ಟು ವರ್ಷ ಆಯ್ತು, ಏನ್ ಟಚ್ ಅಲ್ಲಿ ಮಾಡ್ಕೊಂಡಿದ್ದೀರಾ, ಆ ಟೈಮಲ್ಲಿ ಎಷ್ಟು ಚಿನ್ನದ ರೇಟ್ ಇತ್ತು, ಇವಾಗ ಎಷ್ಟಿತ್ತು, ಇದೆಲ್ಲ ಸ್ವಲ್ಪ ನೀವು ತಿಳ್ಕೊಂಡ್ರೆ ಜ್ಯುವೆಲ್ರಿ ಆರ್ಡರ್ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ತುಂಬಾ ಜನಕ್ಕೆ ಏನು ಗೊತ್ತಿರಲ್ಲ, ಸಡನ್ ಆಗಿ ಒಂದು ಫೋಟೋ ಕಳ್ಸಿಬಿಡ್ತಾರೆ, ಇದನ್ನ ನಮ್ಗೆ ಮಾಡ್ಕೊಡ್ತೀರಾ ಅಂತ ಕೇಳಿದ್ರೆ ಒಂದ್ಸರಿ ಮಾಡಿ ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ಬಿಡ್ತೀನಿ. ಮತ್ತೆ ನಾನು ಬಜೆಟ್ ಹೇಳಿದಾಗ, ಅಯ್ಯೋ ಸರ್ ಅಷ್ಟಾಗುತ್ತಾ, ಸರಿ ಸರ್ ಬೇಡ ಸರ್ ನಮ್ಗೆ ಅಷ್ಟಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು ಅಂತ ಹೇಳ್ಬಿಟ್ಟು ತುಂಬಾ ಜನ ಆತರ ಸುಮ್ನೆ ನನ್ ಫೋಟೋಸ್ ಕಳ್ಸ್ಬೇಡಿ. ನಾನು ಪದೇ ಪದೇ ಹೇಳ್ತೀನಿ, ನಿಜವಾಗ್ಲೂ ನಿಮ್ಗೆ ಜ್ಯುವೆಲ್ರಿ ಬೇಕಿದ್ರೆ ನೀವ್ ಏನು ಕೇಳಬಾರ್ದು, ಅದ್ರ ಬಗ್ಗೆ ನೀವೇ ಗ್ರೌಂಡ್ ವರ್ಕ್ ಮಾಡ್ಕೊಂಡು ಅದ್ರ ಬಗ್ಗೆ ಪೂರ್ತಿಯಾಗಿ ಸ್ವಲ್ಪ ತಿಳ್ಕೊಂಡಿರ್ಬೇಕು ನೀವು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ.
ಹ್ಮ್ ಇದು ವಿಷಯ. ಮತ್ತೆ 24 ಕ್ಯಾರೆಟ್ ಗೋಲ್ಡ್ ರೇಟ್ ನಾನು ಹೇಳ್ತೀನಿ ಯಾವತ್ತು ಅಷ್ಟೇ. ನನಗೆ ಏನ್ ಮಾಡ್ತಾರೆ ತುಂಬಾ ಜನ, ಸರ್ 916 ರೇಟ್ ಏನಿದೆ ಅಂತ ಕೇಳ್ತಾರೆ. 916 ರೇಟ್ ಏನಿದೆ ಎಷ್ಟಾದ್ರೂ ಹೇಳ್ಕೋಬಹುದು. ನಾನು ಹೇಳ್ತೀನಿ ಇವಾಗ 12,700 ಇದ್ರೆ 12,000ನೇ ಅಂತ ಹೇಳ್ಬಹುದು. ಅದು ಏನ್ ಪ್ರಯೋಜನ? ಅದೆಲ್ಲ ರೇಟ್ ಅಲ್ಲಿ ಕೇಳ್ಬೇಡಿ ಇವ್ರೆ. ನಾನು ಹೇಳೋದಂದ್ರೆ ಟೋಟಲ್ ಮೇಕಿಂಗ್ ಎಲ್ಲ ಪರ್ ಗ್ರಾಮ್ ಎಷ್ಟು ಬೀಳುತ್ತೆ ಸರ್, ನನ್ಗೊಂದು ಮಾಂಗಲ್ಯ ಚೈನ್ ಬೇಕು, ಇಲ್ಲ ನನ್ಗೆ ಬಳೆ ಬೇಕು, ಇಲ್ಲ ನಂಗೆ ನೆಕ್ಲೆಸ್ ಬೇಕು, ಏನಾದ್ರೂ ಆಗಿರ್ಬೋದು, ಈ ಡಿಸೈನ್ ನನ್ಗೆ ಬೇಕು, ಇದು ಎಷ್ಟು ತೂಕದಲ್ಲಿ ಆಗುತ್ತೆ, ಇದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ, ಟೋಟಲ್ ಆಗಿ ಹೇಳ್ಬಿಡಿ ಅಂತ ಕೇಳ್ಬೇಕು ನೀವು. ಯಾರನ್ನೇ ಆಗ್ಲಿ, ಯಾವ್ದೇ ಜ್ಯುವೆಲರಿ ಶಾಪ್ ಆಗ್ಲಿ. ಸುಮ್ನೆ ಹೇಳ್ತಾರೆ ನೀವು ನಾವು ವಿಡಿಯೋಸ್ ಅಲ್ಲಿ ರೀಲ್ಸ್ ಅಲ್ಲಿ ಎಲ್ಲ ನೋಡ್ತಿರ್ತೀವಲ್ಲ, ಬೋರ್ಡ್ ಮೇಲೆ ಎಲ್ಲ ಹಾಕಿರ್ತಾರೆ ಜೀರೋ ಮೇಕಿಂಗ್ ಚಾರ್ಜ್, ಜೀರೋ ಏನೇನೋ ಎಲ್ಲಾನು 0 ಅಂತ ಹಾಕಿರ್ತಾರೆ. ಟೋಟಲ್ ಆಗಿ 0 ಹಾಕ್ತೀರಾ, ಆ ತರ ಎಲ್ಲ ನಂಬೇಡಿ. ಪಬ್ಲಿಸಿಟಿ ಯಾರು ಮಾಡ್ತಿದಾರೋ ಅವ್ರು ನಿಮ್ಮನ್ನ ಮೋಸ ಮಾಡ್ಲಿಕ್ಕೆ ಅಂತಾನೆ ಅನ್ಕೋಬೇಕು. ಅದು ಒರಿಜಿನಲ್ ಆಗಿ ಯಾವ್ದು ಕೂಡ ಮೇಕಿಂಗ್ ಚಾರ್ಜ್ ಇಲ್ಲಿ ಯಾವ್ದು ಮಾಡಕ್ಕಾಗಲ್ಲ. ಎಲ್ಲದಕ್ಕೂ ಒಂದೊಂದು ಲೆವೆಲ್ಗೆ ಮೇಕಿಂಗ್ ಚಾರ್ಜ್ ಇದ್ದೇ ಇರುತ್ತೆ, ಅದನ್ನು ಕೊಟ್ಟು ನೀವು ಮಾಡಿಸ್ಕೊಳ್ಳೇಬೇಕು. ಇವತ್ತು ಬೆಳ್ಳಿ ರೇಟ್ ಬಂದು 240 ರೂಪಾಯಿ ಇದೆ, ತುಂಬಾ ಜಾಸ್ತಿನೇ ಇದೆ. ನಿಮ್ ನೆಸಿಟಿ ಇದ್ರೆ ಮನೆಗೆ ಏನ್ ನೆಸಿಟಿ ಅದನ್ನ ಮಾತ್ರ ತಗೊಳ್ಳಿ ಬೆಳ್ಳಿಯಲ್ಲಿ, ಇಲ್ಲಾಂದ್ರೆ ತಗೊಳ್ಬೇಡಿ. ಮತ್ತೆ ಗಿಫ್ಟ್ ಮಾಡ್ಲಿಕ್ಕೆ ಅಂದ್ರೆ ನನಗೆ ಕಾಲ್ ಮಾಡ್ಬೇಡಿ, ನಿಮ್ ಸ್ವಂತಕ್ಕಾಗಿರ್ಬೇಕು ಇದು ವಿಷಯ. ಮತ್ತೆ ನೇತ್ರ ಮೇಡಮ್ ಅವರು ಹೇಳಿದ್ರು ನನಗೆ, ಮಂಜು ಸರ್ ನನ್ಗೆ ಗಿಫ್ಟ್ ಮಾಡ್ಲಿಕ್ಕೆ, ನೀವು ಗಿಫ್ಟ್ ಮಾಡ್ಲಿಕ್ಕೆ ಅಂದ್ರೆ ನೀವು ಟೈಮ್ ಕೊಡಿ ಅಂತಿದ್ರೆ ನಾನು ಗಿಫ್ಟ್ ಮಾಡ್ಲೇಬೇಕು, ಅದು ನೀವು ತಂದ್ಕೊಡಿ ನನಗೆ ಅಂತ ಹೇಳಿದ್ರು. ಆಯ್ತು ಮೇಡಮ್ ತಂದ್ಕೊಡ್ತೀನಿ ಅಂತ ಹೇಳ್ತೀನಿ. ಯಾಕಂದ್ರೆ ಕಸ್ಟಮರ್ ಅವರು ಒಳ್ಳೆ ಉದ್ದೇಶ ಇದೆ, ಅವ್ರಿಗೆ ಗಿಫ್ಟ್ ಮಾಡೋದ್ರಲ್ಲಿ ಕೂಡ ಒಳ್ಳೆ ಉದ್ದೇಶ ಇತ್ತು. ಅದ್ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಅವರಲ್ಲಿ. ಯಾಕಂದ್ರೆ ಧಾರಾಳ ಮನಸ್ಸು ಅವ್ರದ್ದು. ಅದಕ್ಕೋಸ್ಕರ ಆಯ್ತು ಮೇಡಮ್ ನಾನು ತಂದ್ಕೊಡ್ತೀನಿ ಅಂತ. ನಾನು ಏನಂದ್ರೆ ಮಾಮೂಲಿಯಾಗಿ ಬೆಳ್ಳಿದಾಗ್ಲಿ ಇವೆಲ್ಲ ಗಿಫ್ಟ್ ಮಾಡ್ಲಿಕ್ಕೆ ನಾನು ಆರ್ಡರ್ ತಗೊಳಕ್ಕಾಗಲ್ಲ. ಆದ್ರೆ ಕಸ್ಟಮರ್ ಒಳ್ಳೆಯವರು ಅಂತ ಹೇಳಿದ್ನಲ್ಲ, ಒಳ್ಳೆಯವ್ರಿಗೋಸ್ಕರ ನಾವ್ ಏನಾದ್ರು ಮಾಡ್ಬೋದು, ತಪ್ಪಿಲ್ಲ. ಮತ್ತೆ ಇದು ಶೇರ್ ಅಷ್ಟು ಇವ್ರು ಹೇಳಿದ್ದು 30 ಗ್ರಾಮಲ್ಲಿ ಹೇಳಿದ್ರು, ಇದು 50 ಗ್ರಾಮೇ ತಂದ್ಬಿಟ್ಟಿದ್ದೀನಿ. ಯಾಕೆ ಹೇಳಿ, ಅವ್ರ ಸ್ವಂತಕ್ಕೆ ಇದು. ನಿಜ. ಆಯ್ತಾ, ಅದಕ್ಕಾಗಿ ಇವ್ರು ತಗೊಳ್ತಾರೆ. ಇದು 50 100 ಅಂತ ಅಂದ್ಕೊಟ್ಟು ಕೂಡ ಸರಿ ಬಿಡಿ ಅಂತ ಇಟ್ಕೊಳ್ತಾರೆ, ಆತರ ಇರ್ತಾರೆ. ಅದು ನಾನು ಹೇಳೋದು. ಮತ್ತೆ ಇದು ವಿಷಯ, ಇಷ್ಟೇ ವಿಷಯ. ಮತ್ತೆ ಬಳೆಗಳು ಬಂದು 2.2 ಹೇಳಿದ್ರು ಸೈಜ್. ಇದು ನಾನು ಅಲ್ಲಿಗೂ 2.4 ಮಾಡಿದ್ದೀನಿ. ಇದು 2.2 ಆದ್ರೆ ತುಂಬಾ ಸಣ್ಣ ಆಗುತ್ತೇನೋ ಅಂತ ಅನ್ಸುತ್ತೆ. ಇವಾಗ ನನ್ಗೆ ಏನಾಗ್ತಿದೆ ಅಂದ್ರೆ ಕಸ್ಟಮರ್ ನನ್ಗೆ ಹೇಳ್ದೆ, ಅವರು ನಮ್ಗೆ ಸಿಸ್ಟರ್ ವರ್ಷ ಆಗ್ತಾರೆ, ಅಮ್ಮ ನನ್ಗೆ ಬಳೆ ಒಂದು ಶಾಂಪಲ್ ನೀವು ಯೂಸ್ ಮಾಡ್ತೀವಿ, ನಮ್ ಬಳೆ ನಾನು ಕೊರಿಯರ್ ಮಾಡ್ಬಿಡಿ ಅಂತ ಹೇಳಿದ್ರೆ ಅವ್ರು ಮಾಡ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ಮಾತಿರ್ತಾರೆ ಸರ್ 2.2 ಮಾಡ್ಬಿಡಿ ಅಣ್ಣ, ಮಂಜಾನ 2.2 చేసే ನಾನು ಅಂತೆ ಅಂತಾರೆ. ನಾನು 2.2 2.4 ಮಾಡಿದೀನಿ. ಅಲ್ಲಿಗೂ ಕೂಡ ನನಗೆ ಯಾಕೋ ಡೌಟ್ ಹೊಡಿತಿದೆ, ಇದು ಇಷ್ಟು ಸಣ್ಣದಾಗಿದೆ, ಅವ್ರು ನೋಡಿದ್ರೆ ತುಂಬಾ ಹೆವಿ ಪರ್ಸನಾಲಿಟಿ ಇದಾರೆ, ಏನಾಗುತ್ತೆ ಏನೋ ಗೊತ್ತಿಲ್ಲ. ಒಂದ್ ವೇಳೆ ಇದೇನೋ ರಿಜೆಕ್ಟ್ ಆದ್ರೆ ನಿಮ್ಗೆ ವಿಡಿಯೋ ಮಾಡ್ತೀನಿ, ತಗೊಳ್ತೀರಾ? ಮೇಕಿಂಗ್ ಚಾರ್ಜ್ ತುಂಬಾ ಕಡಿಮೆನೆ ಹಾಕ್ತೀನಿ. ಆಯ್ತಾ, ಇದು ವಿಷಯ. ಮತ್ತೆ ಏನೇ ಇಲ್ಲ ಅಷ್ಟೇ. ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ, KR-ಪುರದಲ್ಲಿ ಒಂದಿದೆ. ಚಿಂತಾಮಣಿಯಲ್ಲಿ ಬೇಕಾದ್ರೆ ಚಿಂತಾಮಣಿಯಲ್ಲಿ ಬಂದು ಆರ್ಡರ್ ಮಾಡಿ, KR-ಪುರ ಬೇಕಾದ್ರೆ KR-ಪುರ ಬಂದು ಆರ್ಡರ್ ಮಾಡಿ, ಎಲ್ಲಿ ಮಾಡಿದ್ರು ಕೂಡ ಒಂದೇನೆ ನಿಮ್ಗೆ. ಮತ್ತೆ ಈಗ ನೋಡ್ತಿರೋ ಬಂದು ಇದು ಬಂದು ಬೆಳ್ಳಿದು ಶೇರ್ ಅಂತ ಅಂದ್ರಲ್ಲ, ಇದು ಬಂದು ತೂಕ ಬಂದು 52 ಗ್ರಾಮ್ ಇದೆ. ನೀವು ನೋಡ್ಬೋದು, ಹಾಲ್ಮಾರ್ಕ್ ಕೂಡ ಆಗಿದೆ. 92.5 ಹಾಲ್ಮಾರ್ಕ್ ಆಗಿರುತ್ತೆ. ನಾನು ಏನೋ ಕೊಟ್ಟರು ಸಾಮಾನ್ಯವಾಗಿ 92ನೇ ಕೊಡೋದು, ಯಾವುದು ಕೂಡ ಕಡಿಮೆ ಟಚಲ್ಲಿ ನಾನು ಯಾವುದು ಕೊಡಕ್ ಹೋಗಲ್ಲ. ಇದು ನೋಡ್ಬೋದು, ಇದ್ರ ಮೇಲೆ ಶಂಕು ಚಕ್ರ ನಾಮ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡಿರ್ತಾರೆ. ಇದು ಏನಿಲ್ಲ, ನೀವು ಎಲ್ಲಿ ತಗೊಂಡ್ರು ಇದೇ ತರನೇ ಇರುತ್ತೆ. ನನ್ನ ಹತ್ರ ತಗೊಂಡ್ರು ಹಿಂಗಿರುತ್ತೆ ಅಂತ ಏನು ಅನ್ಕೋಬೇಡಿ, ಎಲ್ಲಿ ತಗೊಂಡ್ರು ಕೂಡ ಹಿಂಗೆ ಇರುತ್ತೆ. 30 ಗ್ರಾಮ್ ಒಳಗಡೆ ಇರ್ಬೋದು, ಒಂದು 12-13 ಗ್ರಾಮ್ ಬರ್ಬೋದು ಒಂದೊಂದು. ನನ್ನ ಪ್ರಕಾರ ಇದೊಂದು 30 ಗ್ರಾಮ್ ಅನ್ಕೊಳ್ಳಿ, 30 ಗ್ರಾಮ್ ಒಳಗಡೆನೆ ಇದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ಡೀಸೆಂಟ್ ಆಗಿದೆ ಡಿಸೈನ್. ಇದು ಹೊಸ ಡಿಸೈನ್, ಇದು ಕುಂಕುಮ ಬಟ್ಲಲ್ಲಿ ನೋಡ್ಬೋದು, ಚೆನ್ನಾಗಿದೆ. ಏನಂದ್ರೆ ಮತ್ತೆ ಬಂದು ಬಳೆ ನೋಡ್ಬೋದು, ಬಳೆ ಬಂದು 2.2 ಸೈಜ್ ಮಾಡಿರೋದು. ಇದು 84 ಟಚ್ ಅಲ್ಲಿ ಮಾಡಿರೋದು. ಅಂದ್ರೆ ಇದು ನೋಡ್ಬೋದು ನೀವು, ಇದ್ರ ಬಂದ್ರೆ 83.3 ಅಂತೇಳಿ ಹಾಲ್ಮಾರ್ಕ್ ಆಗಿರುತ್ತೆ. ನೀವು ಇದು ಫೋಕಸ್ ಮಾಡ್ಲಿಕ್ಕೆ ಈಗ ಆಗಲ್ಲ, ಬೇಡ ಬಿಡಿ, ಇನ್ನೊಂದ್ಸಲ ಮಾಡೋಣ. ಅಷ್ಟೇ ಆಯ್ತಾ. ಮತ್ತೆ ಇದು 2.2 ಸೈಜ್ ಮಾಡಿರೋದು. ನಿಮ್ಗೆ ಏನಾದ್ರು ಈ ತರ ಬೇಕಾದ್ರೆ ಬಂದು ಆರ್ಡರ್ ಮಾಡಿ.